ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ, ವಿಶೇಷವಾಗಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಈ ಒಂದು ಅಧಿವೇಶನ ಕಾರಣ ಏನು ಅಂತಂದ್ರೆ, ಕರ್ನಾಟಕ ಏಕೀಕರಣ ಆಗಿ 56 ವರ್ಷಗಳ ಇತಿಹಾಸದಲ್ಲಿ ಕರ್ನಾಟಕ ಅಂತ ಹೇಳಿ ನಾಮಕರಣ ಆಗಿರ್ತಕ್ಕಂಥದ್ದು ಇವತ್ತಿಗೆ 50 ವರ್ಷ ಆಯ್ತು. ಈ 50 ವರ್ಷದ ಕಾಲಾವಧಿಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ಮೊದಲು ಮುಂಬೈ ಕರ್ನಾಟಕದಲ್ಲಿದ್ದೀವಿ. ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಆಯ್ಕೆ ಆಗಿದ್ದು ಮುಂಬೈ ಅಧಿವೇಶನಕ್ಕೆ ಹೋಗ್ತಾ ಇದ್ದೆ. ತದನಂತರ ಕಾಲಾಂತರದಿಂದ ಬದಲಾಗಿ ನಾವು ಮೈಸೂರು ಕರ್ನಾಟಕ ಆಗಿ, ಮೈಸೂರು ಕರ್ನಾಟಕದಿಂದ ಇವತ್ತು ಕರ್ನಾಟಕದಲ್ಲಿ ಆಗಿ ಉತ್ತರ ಕರ್ನಾಟಕ ಸಂಪೂರ್ಣ ಅಖಂಡ ಕರ್ನಾಟಕ ಇರಬೇಕು ಅಂತಕ್ಕಂಥ ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು ಬಹಳಷ್ಟು ಈ ಭಾಗದ ಜನರು ಕೂಡ ಇದ್ದಾರೆ. ಇತ್ತೀಚೆಗೆ ಒಂದು ಖೇದದ ಸಂಗತಿ ಏನಂದ್ರೆ, ಉತ್ತರ ಕರ್ನಾಟಕ ವಿಭಜನೆ ಆಗಬೇಕು, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತ ಹೇಳಿ ಅನೇಕರು ಅಭಿಪ್ರಾಯಗಳನ್ನು ಇವತ್ತು ಹೇಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ, ಅಭಿವೃದ್ಧಿಯಲ್ಲಿ ಸ್ವಲ್ಪ ವ್ಯತ್ಯಾಸ, ತಾರತಮ್ಯ ಇದನ್ನ ಆಗೋದ್ರಿಂದ ಕ್ರೋಧದಿಂದ ಬಂದಿರತಕ್ಕಂಥ ಮಾತುಗಳು. ಅವು ನಿಜವಾಗಲೂ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತಕ್ಕಂಥ ಭಾವನೆಯಿಂದ ಬಂದಿರತಕ್ಕಂಥದ್ದಲ್ಲ, ಕ್ರೋಧದಿಂದ ಬಂದಿರತಕ್ಕಂಥ ಅನೇಕ ವಿಚಾರಗಳು. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ, ಯಾವುದೇ ಸರ್ಕಾರ ಇರಲಿ, ಹಿಂದೆ ಆ ಸರ್ಕಾರ ಇತ್ತು, ಇವತ್ತು ಈ ಸರ್ಕಾರ ಇದೆ, ಮತ್ತೆ ಮುಂದೆ ಭವಿಷ್ಯದಲ್ಲಿ ಜನ ಏನ್ ತೀರ್ಮಾನ ತಗೋತಾರೋ ಆ ತೀರ್ಮಾನಗಳಿಗೆ ನಾವೆಲ್ಲರೂ ಕೂಡ ತಲೆ ಬಾಗಬೇಕಾಗುತ್ತೆ. ಎಲ್ಲಾ ಸರ್ಕಾರಗಳು ಮತ್ತು ಎಲ್ಲಾ ಪಕ್ಷದ ಮುಖಂಡರು ಈ ಕೂಗನ್ನು ಹೇಳ್ತಕ್ಕಂಥದ್ದು, ಇಲ್ಲಿ ನಾವು ಚ್ಯೂಟ್ ಹಾಕಬೇಕು, ಈಗಲೇ ಇದಕ್ಕೆ ಒಂದು ತಿಲಾಂಜಲಿಯನ್ನ ಹಾಡಬೇಕು ಅಂತಕ್ಕಂಥ ಮನೋಭಾವ ಎಲ್ಲಾ ಪಕ್ಷದ ಮುಖಂಡರಲ್ಲೂ ಮತ್ತು ವಿಶೇಷವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಆಸಕ್ತಿ ಬೇಕಾಗುತ್ತೆ. ಆ ಆಸಕ್ತಿಯನ್ನು ವಹಿಸಿಕೊಂಡು ಈ ತಾರತಮ್ಯವನ್ನ ನೀಗಿಸುವಂತ ಕೆಲಸ ಅದಾಗಬೇಕು. ಅಧ್ಯಕ್ಷರೇ, ಇವತ್ತು ನಾನು ಬಹಳ ಸಮಯ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಬಹಳ ಮಹತ್ವದ ಇಲಾಖೆಯನ್ನ ತಗೊಂಡಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ. ನಾನು ಅವರ ಗಮನಕ್ಕೆ ಕೆಲವೊಂದು ವಿಚಾರಗಳನ್ನು ನಾನು ತರಲಿಕ್ಕೆ ಬಯಸ್ತೇನೆ. ಉಪಮುಖ್ಯಮಂತ್ರಿಗಳಿಗೆ ಇವತ್ತೊಂದು ನಾನು ವಿನಂತಿ ಏನ್ ಮಾಡ್ತೇನೆಂದ್ರೆ, ಈ ಕೃಷ್ಣಾ ಮೇಲ್ದಂಡೆ ಏನು ಯೋಜನೆ ಇದೆ, ಮಹಾರಾಷ್ಟ್ರದ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಒಂದು ಹೊಸ ಡ್ಯಾಮ್ ಅನ್ನು ಕಟ್ತಾ ಇದ್ದಾರೆ ಮೈಸಾಳ ಹತ್ರ. ಇಲ್ಲಿವರೆಗೆ ನಮಗೆ ಜನವರಿ ಫೆಬ್ರವರಿವರೆಗೆ ಮಹಾರಾಷ್ಟ್ರದಿಂದ ನೀರು ಬರ್ತಾ ಇತ್ತು. ಇವತ್ತು ಇನ್ನು ಒಂದು ವರ್ಷದಲ್ಲಿ ಆ ಡ್ಯಾಮ್ ಸಿದ್ಧ ಹಾಕೊಂಡಾದ್ಮೇಲೆ ಕರ್ನಾಟಕಕ್ಕೆ ಬಹುತೇಕ ನನಗನ್ಸುತ್ತೆ ಅಕ್ಟೋಬರ್ದಿಂದ ಕರ್ನಾಟಕಕ್ಕೆ ಕೃಷ್ಣಾ ನದಿ ನೀರು ಬರೋದು ನಿಂತು ಹೋಗ್ತದೆ. ಆ ಕರ್ನಾಟಕಕ್ಕೆ ನೀರು ಬರೋದು ನಿಂತು ಹೋದಾಗ ಬಹುತೇಕ ಹಿಪ್ಪರಗಿ ಬ್ಯಾರೇಜಿನಿಂದ ಏನು ಮಹಾರಾಷ್ಟ್ರದ ಗಡಿವರೆಗೆ ನೀರು ನಿಲ್ಲುತ್ತೆ. ಆ ನೀರಿನ ಅವಲಂಬಿತ ಗ್ರಾಮಗಳು ಎಷ್ಟು ಅಂತಂದ್ರೆ ಸುಮಾರು 700 ಹಳ್ಳಿಗಳು. ಅದು ಚಿಕ್ಕೋಡಿ ತಾಲೂಕ ಇರಬಹುದು, ರಾಯಬಾಗ್ ತಾಲೂಕ ಇರಬಹುದು, ಅಥಣಿ ತಾಲೂಕ ಇರಬಹುದು, ಜಮಖಂಡಿ ತಾಲೂಕ ಇರಬಹುದು, ತೇರ್ದಾಳ್ ತಾಲೂಕ ಇರಬಹುದು. ಈ ಭಾಗಗಳಿಗೆ ಕುಡಿ ನೀರಿನ ಅವಲಂಬನೆ ಇರತಕ್ಕಂಥ 700 ಹಳ್ಳಿಗಳು ಮತ್ತು ಸುಮಾರು 6 ಲಕ್ಷ ಎಕರೆಗಿಂತಲೂ ಹೆಚ್ಚು ನೀರಾವರಿ ಪ್ರದೇಶ ಇರತಕ್ಕಂಥದ್ದು. ಅದರ ಜೊತೆಗೆ ಲಿಫ್ಟ್ ಇರಿಗೇಷನ್ಗಳು ಮಾಡಿಕೊಂಡು ಇದೇ ಹಿಪ್ಪರಗಿ ಬ್ಯಾರೇಜಿನ ಹಿನ್ನೀರಿನಿಂದ ನೀರನ್ನು ಎತ್ತಿ ಅನೇಕ ಪ್ರದೇಶಗಳಿಗೆ ನೀರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟರ್ದಷ್ಟು ನೀರಾವರಿ ಆಗಿದೆ. ಕೆಪಾಸಿಟಿ ಇರೋದು ಕೇವಲ 6 TMC. ಇದಕ್ಕೆ ಉಪಾಯ ಏನಂತ ಹೇಳಿ ನಾವು ಆಲೋಚನೆ ಮಾಡಿದ್ರಿ.
ಮಹಾರಾಷ್ಟ್ರದಿಂದ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿನ ಸಮಸ್ಯೆಗಳು ಬಂದಾಗ ಅನೇಕ ಬಾರಿ ಮಹಾರಾಷ್ಟ್ರ ಸರ್ಕಾರದ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ವಿನಂತಿಯನ್ನು ಮಾಡಿಕೊಂಡು ಕೇಳ್ಕೊಂಡಾಗ ನೀರುಗಳನ್ನು ಕೊಟ್ಟಿದ್ದಾರೆ. ಆದರೆ ಮುಂದಿನ ವರ್ಷದಿಂದ ಆ ನೀರು ಕೊಡ್ತಕ್ಕಂಥದ್ದು ಬಹುತೇಕವಾಗಿ ನಮಗೆ ನಿರೀಕ್ಷೆ ಇಲ್ಲ. ಅದಕ್ಕೆ ನಾವು ಒಂದು ಹೊಸ ಯೋಜನೆಯನ್ನು ಮಾಡಬೇಕಾಗಿದೆ. ಏನು ಆಲ್ಮಟ್ಟಿ ಹಿನ್ನೀರಿನಿದೆಯೋ ಅದನ್ನು ನೀವು ಹಿರೇಪಡಿಸಲಿಗೆ ಅಥವಾ ಆ ಒಂದು ನದಿಯಿಂದ ಇದೇ ಕೃಷ್ಣಾ ನದಿ ಅಲ್ಲಿ ಒಂದು ಪಂಪ್ ಸೆಟ್ ಮಾಡಿಕೊಂಡು ಕೃಷ್ಣಾಜಿ ಕಂದಾಯ ಮಂತ್ರಿಗಳೇ ಒಂದೆರಡು ನಿಮಿಷ ಉಪಮುಖ್ಯಮಂತ್ರಿಗಳು ನೀರಾವರಿ ಇರೋದನ್ನು ಬಹಳ ಮಹತ್ವದಿದೆ. ಸುಮಾರು 700 ಹಳ್ಳಿಗಳನ್ನ ಒಂದು 6 ತಾಲೂಕುಗಳ ಭವಿಷ್ಯದ ಪ್ರಶ್ನೆ ಇದೆ. ಇದು ಮುಂದಿನ ವರ್ಷದಿಂದ ನಮಗೆ ತಾಪತ್ರೆ ಪ್ರಾರಂಭ ಆಗ್ತಿದೆ. ನೀವು ಆ ಒಂದು ಹಿರೇಪಡಸಲಿಗೆ ಹತ್ತಿರ ಎಲ್ಲಾದ್ರೂ ಒಂದು ಕಡೆ ಆ ಆಲ್ಮಟ್ಟಿ ನೀರನ್ನ ಒಂದೇ ಒಂದು ಪಂಪ್ ಸೆಟ್ ಕೂಡಿಸಿ ಅಲ್ಲಿಂದ ರೈಸಿಂಗ್ ಮೇನ್ ತಗೊಂಡು ಸುಮಾರು 35ರಿಂದ 40 ಕಿಲೋಮೀಟರ್ವರೆಗೆ ಒಂದು ರೈಸಿಂಗ್ ಮೇನ್ ತಂದು ಕಿಶಂದಿ ಹಿಪ್ಪರಿಗಿ ಬ್ಯಾರೇಜಲ್ಲಿ ನೀರು ಬಿಟ್ಟದ್ದಾದ್ರೆ ಮುಂದಿನ ಭವಿಷ್ಯದಲ್ಲಿ ಸುಮಾರು 4-5 ತಾಲೂಕುಗಳಿಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗುತ್ತೆ. ಕೇವಲ 3 TMC ನೀರನ್ನು ಅಲ್ಲಿ ಬಿಟ್ಟರೆ ಅಂದ್ರೆ ಆ ಭಾಗದ ಶಾಶ್ವತ ಒಂದು ಪರಿಹಾರ ಆಗಲಿಕ್ಕೆ ಅದು ಸಾಧ್ಯ ಆಗ್ತದ. ಅದರ ಜೊತೆಗೆ ಏನು ನಾವು 519ಕ್ಕೆ ನಾವು ನಿಂತಿದ್ದೀವಿ, 524ಕ್ಕೆ ಬರಬೇಕಾದ್ರೆ ಮೊದಲು ನಮ್ಮದು ಲ್ಯಾಂಡ್ ಎಕ್ವೇಷನ್ ಆಗಬೇಕಾಗುತ್ತೆ. ಆ ಲ್ಯಾಂಡ್ ಎಕ್ವೇಷನ್ ಮಾಡಿಕೊಂಡು ಆ ನೀರನ್ನು ನಿಲ್ಲಿಸಬೇಕಾದ್ರೆ ಬಹುಶಃ ನಿಮ್ಮ ಹಣಕಾಸಿನ ವ್ಯವಸ್ಥೆ ನೋಡಿದ್ರೆ ಈ ವರ್ಷಕ್ಕೆ ಕಷ್ಟ ಇದೆ. ಆದರೆ ಮುಂದಿನ ವರ್ಷದಿಂದ ಆದರೂ ಸಹಿತ ನೀವು ಆ ಲಕ್ಷಾಂತರ ಎಕರೆ ಜಮೀನನ್ನು ವಶಪಡಿಸಲಿಕ್ಕೆ ತಾವು ಪ್ರಾರಂಭ ಮಾಡಿದರೆ ಹಿಂದಿನ ಸರ್ಕಾರದಲ್ಲಿ 2 ಹಂತದಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಸಚಿವ ಸಂಪುಟದ ಸಭೆ ಆಗಿದೆ. ಅದನ್ನು 524ಕ್ಕೆ ಏರಿಸತಕ್ಕಂಥ ಸಂದರ್ಭದಲ್ಲಿ ಏಕಕಾಲಕ್ಕೆ ಹಣ ಕೊಡೋದು ಕಷ್ಟ ಆಗ್ಬೋದು. ಅದನ್ನ 2 ಹಂತದಲ್ಲಿ ಮಾಡಿ ಆದರೂ ಸಹಿತ ಅದನ್ನ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ. ಆ ತೀರ್ಮಾನ ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮೊದಲನೇ ಹಂತದಲ್ಲಿ ಯಾರಿಗೆ ಕೊಡಬೇಕು, 2ನೇ ಹಂತದಲ್ಲಿ ಯಾರಿಗೆ ಕೊಡಬೇಕು ಅಂತಕ್ಕಂಥ ಒಂದು ವೈಮನಸ್ಸುಗಳು ಪ್ರಾರಂಭ ಆಗಿದೆ. ನಾವು ಯಾವಾಗಿದ್ರೂ ಅದನ್ನ 524ಕ್ಕೆ ಏರಿಸಬೇಕಾದ್ರೆ ಎಲ್ಲಾ ರೈತರಿಗೆ ಅದನ್ನ ಪರಿಹಾರವನ್ನು ಕೊಟ್ಟಾಗ ಮಾತ್ರ ಅದು ಏರಿಸಲಿಕ್ಕೆ ಸಾಧ್ಯ ಆಗ್ತದ. ಅದನ್ನು ಏಕಕಾಲಕ್ಕೆ ಒಂದು ಪರಿಹಾರವನ್ನು ಕೊಟ್ಟು ಆ ಜಮೀನನ್ನು ಒಳಪಡಿಸಿಕೊಂಡು ಆಲ್ಮಟ್ಟಿಯ ಒಂದು ನೀರಿನ ಮಟ್ಟವನ್ನು 524ಕ್ಕೆ ಏರಿಸಿದಾಗ ಮಾತ್ರ ಮುಂದಿನ ಭವಿಷ್ಯದಲ್ಲಿ ಈ ಭಾಗದ ಅನೇಕ ಜಿಲ್ಲೆಗಳಿಗೆ ಅದರದ ಉಪಯೋಗ ಆಗುತ್ತೆ. ಅದರ ಜೊತೆಗೆ ಅಧ್ಯಕ್ಷರೇ, ಲಕ್ಷ್ಮಣ್ ಸವದಿ ಅವರೇ, ಅವಾಗ ನೀವು ಇದ್ರಿ, ನಮ್ಗೆಲ್ಲ ಅಡ್ವೈಸ್ ಮಾಡಿದ್ರಿ. ಇಲ್ಲ, ಅವಾಗ ನಾನು ಕಿತ್ತು ಹೋಗದಿದ್ರಿ. ಪಟ್ಟು ಜಾಸ್ತಿ ಮಾಡಿದಿರಿ. ಇಲ್ಲ, ನಾನು ಕಿತ್ತು ಹೋಗದ ಮೇಲೆ ಮಾಡಿದ್ರಿ. ನಾನು ಇದ್ದಿದ್ದಂದ್ರೆ ಅವತ್ತು ಕ್ಯಾಬಿನೆಟ್ದಾಗ ವಾದ ಮಾಡ್ತಿದ್ದೆ. ನಮ್ಮ ಪಾರ್ಟಿಯಲ್ಲಿದ್ದೆ. ಇಲ್ಲ, ನಾನು ಹೇಳಾರ್ದ ಕಿತ್ತು ಹೋಗ್ತಿದ್ರು. MB ಪಾಟೀಲ್ ಅವರು ಬಂದಿದ್ರು ನನ್ನ ಹತ್ರಾಗ. ಆ ಸಂದರ್ಭದಲ್ಲಿ 5 ಪಟ್ಟು ಜಾಸ್ತಿ ಮಾಡಿದಿರಿ ಅಕ್ವಿಜೇಷನ್ ರೇಟ್ ಅನ್ನ. ಮತ್ತೆ ಪ್ರಾರಂಭ ಮಾಡಿದ್ರು ಕೊಡಕ್ಕೆ. ಅವಾಗ ಅಕ್ವಿಜೇಷನ್ ಅಮೌಂಟ್ ಅನ್ನ ಕೊಡಬೇಕು ಅಂತ ಹೇಳಿ ಪ್ರಾರಂಭನೂ ಕೂಡ ಮಾಡಿದಿರಿ. ಅವಾಗ ಆರ್ಡರ್ ನಾನೇ ಕಂದಾಯ ಸಚಿವನಾಗ ಆರ್ಡರ್ನು ಇಶ್ಯೂ ಮಾಡಿದ್ದೆ. ಆ ಭಾಗದೊಳಗೆ ಫಲಾನುಭವಿ ನಾವು ಇದೀವಿ. ಆ ಭಾಗದಲ್ಲಿ ನನ್ನ ಕ್ಷೇತ್ರದ 5 ಹಳ್ಳಿಗಳು ಬರ್ತವೆ ಆಲ್ಮಟ್ಟಿ ಹಿನ್ನೀರಿನಲ್ಲಿ. ಅದರದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನನಗಿದೆ. ಬೇಡ, ನೀವು ವಿರೋಧ ಪಕ್ಷ ನಾಯಕರಾದ್ರಿ, ನಿಮ್ಮ ಜೊತೆಗೆ ವಾದಕ್ಕೆ ಇಳಿದು ಸರಿನೂ ಅನ್ಸೋದಿಲ್ಲ. ನಿಮ್ಮ ಸ್ಥಾನ ಈಗ ಸ್ವಲ್ಪ ಮೇಲ್ ಹೋಗಿದೆ. ಅದ್ರ ಬಗ್ಗೆ ನಿಮ್ ಕೂಡ ನಾನು ಚರ್ಚೆಗೆ ಮಾಡೋದಿಲ್ಲ. ಆದ್ರೆ ಒಂದು ಖುಷಿ ಮಾತಾಡಿ, ಕಂಟಿನ್ಯೂ. ಚರ್ಚೆ ಅಧ್ಯಕ್ಷರ ಲಕ್ಷಣ ಮಾತ್ರ ಚೆನ್ನಾಗಿ ಕಾಣಕತ್ತದ. ಯಾವತ್ತೂ ಹೆಗಲ ಮೇಲೆ ಶಲ್ಯ ಹಾಕುತ್ತಿದ್ದಿಲ್ಲ. ಯಾವಾಗ ಘೋಷಣೆ ಆಯ್ತು ಹೆಗಲ ಮೇಲೆ ಶಲ್ಯ ಹಾಕ್ಲಾಕ್ ಶುರು ಮಾಡಿ. ಆಪೋಸಿಷನ್ ಅದಲ್ಲ, ಆ ಪೈಲ್ವಾನ್ರಾಗ ಹಿಂಗ ಬರೋ. ಈಗ ವಿರೋಧ ಪಕ್ಷದ ನಾಯಕ ಅಂತ ಏನು ಘೋಷಣೆ ಆಯ್ತು, ಒಂದು ಉತ್ತಮವಾಗಿರ್ತಕ್ಕಂಥ ಶಲ್ಯ ಅವ್ರ ಹೆಗಲ ಏನಂದ್ರೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಅವಾಗಿನ ಕಾಲದಲ್ಲಿ ವಿರೋಧ ಪಕ್ಷ ನಾಯಕರಾದಾಗ ಅವರು ಶಲ್ಯ ಹಾಕಿದ್ರು. ಅವರು ಪೂರ್ತಿ ಅವ್ರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಹಾಕಿದ್ರು. ಬಹುತೇಕ ನನಗನ್ಸುತ್ತೆ ಅವ್ರ ಹೆಗಲ ಮ್ಯಾಗ ಟಾವೆಲ್ ಎಲ್ಲರಿಗೂ ತಿಳ್ಕೊಂಡಿದ್ರು. ಪ್ರತಿಪಕ್ಷ ನಾಯಕರಂದ್ರೆ ಶಾಡೋ ಚೀಫ್ ಮಿನಿಸ್ಟರ್. ಮಾತಾಡಿ. ನನ್ನ ಅದಕ್ಕೆ ಅವ್ರಿಗೆ ವಾದ ಕೇಳಂಗಿಲ್ಲ. ಯಾಕಂತಂದ್ರೆ ಶಾಡೋ ಚೀಫ್ ಮಿನಿಸ್ಟರ್ ಅಂದಾಗ ಮತ್ತೆ ನನಗೆ ಅಡಚಣೆ ಹಾಕೋದು ಗೊತ್ತು ನನಗೆ. ಅಧ್ಯಕ್ಷರೇ,
ನಮ್ಮ ಭಾಗದ ಜನ ಎಷ್ಟು ಮುಗ್ಧರು ಅಂತ ಹೇಳಿ ಅನೇಕ ಜನ ಇದೇ ಹೇಳ್ತಿದ್ರು. ನಮ್ಮ ಭಾಗದ ಜನ, ನಾವು ಬಿ ಆರ್ ಪಾಟೀಲ್ ಹೋದ್ರು, ಅವ್ರು ಹೇಳಿದ್ರು ಏನು, ಎಲ್ಲಾ ರಾಜಕಾರಣಿಗಳು ಕೂಡ ಇದನ್ನ ಹಿಂದುಳಿಲಿಕ್ಕೆ ನಾವು ಕೂಡ ಅದಕ್ಕೆ ಹೊಣೆಗಾರ ಆಗುತ್ತೀವಿ ಅಂತಕ್ಕಂಥ. ಅದನ್ನ ಇಲ್ಲಿರ್ತಕ್ಕಂಥ ಜನರ ಒಂದು ವಾತಾವರಣ, ಇಲ್ಲಿರ್ತಕ್ಕಂಥ ಜನರ ಒಂದು ಭಾವನೆ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಜನ ನಂಬಿಕೆ ಹೆಚ್ಚು ಅರ್ಹರು. ನೀವಿಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ಈ ಕಡೆ ಇರ್ತಕ್ಕಂಥ ಜನ ನಂಬಿಗಸ್ತು. ಅಧ್ಯಕ್ಷರೇ, ನಿಮ್ಮನ್ನು ಸೇರಿಸಿ ಹೇಳ್ತಾ ಇರೋದು ನಾನು ನಿನ್ನೆನೂ ಹೇಳಿದ್ದೀನಿ ನೋಡಿ. ವಿರೋಧ ಪಕ್ಷ ನಾಯಕರೇ, ಕರ್ನಾಟಕದವರು ಒಂದೇ ಬೇರೆ, ಆ ಕರಾವಳಿ ಬೇರೆನೆ ನೋಡಿ. ಎಲ್ಲಾ ಏರಿಯಾದಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ. ರಾಮಾಯಣ ಕಾಲದಲ್ಲೂ ಇತ್ತು, ಮಹಾಭಾರತದಲ್ಲೂ ಕಾಲದಲ್ಲೂ ಇತ್ತು. ಹಂಗೆ ಜನ ಯಾವುದೋ ಒಂದು ಏರಿಯಾ ಜನ ಒಳ್ಳೆಯವರು, ಯಾವುದೋ ಒಂದು ಏರಿಯಾ ಜನ ಕೆಟ್ಟವರಲ್ಲ. ಅಲ್ಲಿ ಊರೊಳಗಡೆ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತದೆ, ಸಾಮಾನ್ಯ. ಅಲ್ಲೇ ಅವರವರ ಊರು ಅವರಿಗೆ ಒಳ್ಳೆಯದು, ಅದಕ್ಕೆ ಅವರ ಊರ ಬಗ್ಗೆ ಅವ್ರು ಮಾತಾಡ್ತಾರೆ. ನೀವು ಕರೆಕ್ಟಾಗಿ ಹೇಳಿ ಉಂಟೆ ಸರಿಯಾಗಿ. ನಾವು ಈ ಕಡೆ ಜನ ಅಲ್ಲ, ಈಗ ಕಂಟಿನ್ಯೂ ಆಗಲಿ, ಮುಂದೆ ಹೋಗ್ಲಿ. ನಾನೇ ಅದು ಹೊಂಟಿ. ನೀವು ಒಂದು ಸ್ವಲ್ಪ ಹಿಂದೆ ಆಧಾರ ಕೊಡ್ರಿ, ಬೆನ್ನು ನೋವಾಗುತ್ತೆ ನಿಮಗೂ. ಹಿಂಗ ಸ್ವಲ್ಪ ಆಧಾರ ಕೊಡ್ರಿ, ಸ್ವಲ್ಪ ಮುಂದೆ ಹೋಗ್ಲಿ. ಇದು ಇಲ್ಲ, ಚರ್ಚೆ ಬಾಕಿ ಆಗಿದೆ. ಈಗ ನಾನು ಮುಂದಕ್ಕೆ ಹೋದಾಗ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಅಧ್ಯಕ್ಷರೇ, ಈ ಕಡೆ ಜನ ನಾವು ಎಷ್ಟು ಮುಗ್ಧರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇಲ್ಲಿ ಬಿಜಾಪುರ ಭಾಗದಿಂದ, ಬಾಗಲಕೋಟೆ ಭಾಗದಿಂದ ಅನೇಕ ಶಾಸಕರಿದ್ದಾರೆ. ಸಿದ್ದು ಸೌದಿ ಅವರ, ಸಿದ್ದು ಈ ಕಡೆ ಕೇಳಪ್ಪ, ಸಿದ್ದು ಸೌದಿ ಕೇಳಿ, ನಿಮ್ಮದಾಯ್ತು ವಿಷಯ. ಅದಕ್ಕೆ ಎಷ್ಟು ನಾವು ಮುಗ್ಧರಿದೀವಂದ್ರೆ, ಅಧ್ಯಕ್ಷರ ಒಂದು ಸಣ್ಣ ಘಟನೆ ಹೇಳ್ತೀನಿ. ಮೊನ್ನೆಯಲ್ಲಿ ಜಮಖಂಡಿ ತಾಲೂಕದೊಳಗ ಕಂಕನವಾಡಿ ಗ್ರಾಮ ಅಂತಿದೆ. ಅಲ್ಲಿ ಒಂದು ಗಡ್ಡೆ ಇದೆ, ಗೋಶಿರಪ್ಪನ ಗಡ್ಡೆ ಅಂತ ಹೇಳಿ. ಆ ಗೋಶಿರಪ್ಪನ ಗಡ್ಡೆ ಸುತ್ತು ನೀರಿರುತ್ತೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆತ ಅಧ್ಯಕ್ಷರೇ. ಇವತ್ತು ಆಲ್ಮಟ್ಟಿ ನೀರಿನಿಂದ ಅದು ಗಡ್ಡೆ ಒಳಗಡೆ ಮುಳುಗಡೆ ಆಗಿದೆ. ಮೊನ್ನೆ ನಮಗೆ ಬಹುತೇಕ ಅವರು ಎಷ್ಟು ಮುಗ್ಧರು ಅಂತಂದ್ರೆ, ಅಲ್ಲೊಂದು ಅನೇಕ ದಿನಗಳಿಂದ ಅಲ್ಲೊಂದು ಬ್ರಿಡ್ಜ್ ಆಗಬೇಕು ಅಂತ ಡಿಮಾಂಡ್ ಇದೆ ಆ ಜನರಿಗೆ ದಾಟ್ಲಿಕ್ಕೆ. ಅಶೋಕ್ ಸಾಹೇಬ್ರೆ, ಅಲ್ಲೊಂದು ಬ್ರಿಡ್ಜ್ ಬೇಕಾಗಿರೋದು ಅವತ್ತು ನಡೆದ ಇವತ್ತಿನ ತನಕ ಆಗಿಲ್ಲ. ಅಲ್ಲಿಂದ ಕಬ್ಬು ಹೊರಗಡೆ ತರಬೇಕಾದ್ರೆ 2 ಬೋಟ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆಯನ್ನು ನಿಲ್ಲಿಸಿ, ಆ ಕಟ್ಟಿಗೆ ಮೇಲೆ ಟ್ರ್ಯಾಕ್ಟರ್ ಟೇಲರ್ಗಳನ್ನು ನಿಲ್ಲಿಸಿ, ಆ ಟ್ರ್ಯಾಕ್ಟರ್ ಟೇಲರು ಆ ಬೋಟ್ ಮುಖಾಂತರ ಹೊರಗಡೆ ತಂದು ಕಬ್ಬು ಸಾಗಾಣಿಕೆ ಮಾಡ್ತಾರೆ. ಒಂದು ಬೋಟಿನೊಳಗೆ ಒಂದು ಟೇಲರ್. ಅದರ ಜೊತೆಗೆ ಮೊನ್ನೆ ಅವರು ನಮ್ಮನ್ನು ಆ ಭಾಗದ ಎಲ್ಲಾ ಶಾಸಕರನ್ನ ಒಂದು ಉದ್ಘಾಟನಾ ಕಾರ್ಯಕ್ರಮ ಕರೆದ್ರು. ಅವ್ರೇನ್ ಮಾಡಿದಾರೆ ಅಂದ್ರೆ, ಈ ಪ್ಲಾಸ್ಟಿಕ್ ಬ್ಯಾರಲ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆ ಪಳಿಗಳನ್ನು ಹಾಕಿ ಒಂದು ಟೆಂಪರರಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿ ನಮ್ಮನ್ನೆಲ್ಲರನ್ನೂ ಚೀಫ್ ಗೆಸ್ಟ್ ಅಂತ ಹೇಳಿ ಕರೆದ್ರು. ಅಧ್ಯಕ್ಷರು, ನಿಜವಾಗ್ಲೂ ನಾನು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ. ನಾವು ಅದಕ್ಕೆ ಅಲ್ಲಿ ಉದ್ಘಾಟನೆಗೆ ಹೋದ್ರ ಜನ ಅಲ್ಲಿ ಕೇಳ್ಕೊಂಡಿದ್ದವ್ರು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣಿಗಳು, ನೀವು ಶಾಸಕರಾಗಿರ್ತಕ್ಕಂಥವ್ರು ಇಂಥ ಸ್ವಂತ ಖರ್ಚಿನಿಂದ ರೈತರು ಒಂದು ಬ್ಯಾರಲ್ ಮುಖಾಂತರ ಬ್ರಿಡ್ಜ್ ಅನ್ನ ಮಾಡಿರ್ತಕ್ಕಂಥದ್ದಕ್ಕೆ ನೀವು ಉದ್ಘಾಟನೆಗೆ ಬಂದಿದ್ದೀರಿ, ನಿಮಗೆ ನಾಚಿಕೆ ಆಗೋದಿಲ್ಲ ಅನ್ನೋದು ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ, ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೆ ನಮಗೆ ಕಷ್ಟ ಆದೀತು ಅನ್ನುವಂಥ ಭಾವನೆಯಿಂದ ಅವತ್ತು ನಾನು ಹೋಗ್ಲಿಲ್ಲ. ಅಧ್ಯಕ್ಷರೇ, ನಾನು ಈ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ನೀವು ಪಿಡಬ್ಲ್ಯೂಡಿ ಇಲಾಖೆಯಿಂದನೋ ಅಥವಾ ಯಾವುದೇ ಒಂದು ಸರ್ಕಾರದ ವಿಶೇಷ ಅನುದಾನದ ಬಹಳ ಖರ್ಚು ಬರೋದಿಲ್ಲ, ಒಂದು 5-10 ಕೋಟಿ ರೂಪಾಯಿ ಖರ್ಚು ಬರಬಹುದು. ಆ ಗೋಶಿರಪ್ಪನ ಗಡ್ಡೆಯಲ್ಲಿರ್ತಕ್ಕಂಥ ಸಾವಿರಾರು ಜನ ರೈತರು ಯಾವತ್ತು ಅನಾಹುತಗಳನ್ನು ಮಾಡ್ಕೋತಾರೋ ಅಂತಕ್ಕಂಥದ್ದನ್ನ ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂತ ಕೆಲಸ ಮಾಡ್ಬೇಕು. ಅಧ್ಯಕ್ಷರೇ, ನಾವು ಯಾಕೆ ಮುಗ್ಧರು ಅಂತ ಹೇಳಿದ್ರೆ, ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ನಂಬ್ತೀವಿ. ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮಾಜಿ ಹೋಮ್ ಮಿನಿಸ್ಟರ್ ಶಿವಮೊಗ್ಗದವ್ರು ಅಂದ್ರೆ ನೀವೇನ ಕೈಯಾಗ ಹಾಕ್ತೀರಿ, ನಾವು ಅದನ್ನ ತೀರ್ಥ ಅಂತ ತಗೊಂಡ್ಬಿಡ್ತೀವಿ. ನಾವು
ತೀರ್ಥಹಳ್ಳಿಯಿಂದ ಬಂದವ್ರು ನೀವು. ನಿಮ್ಮನ್ನು ಎಷ್ಟು ನಂಬುತ್ತೀವತ್ತಂದ್ರೆ ನೀವು ಯಾವುದಕ್ಕೂ ಏನು ಹಾಕ್ತಿರೋ ಅನ್ನೋದು ಗೊತ್ತಾಗಿಲ್ಲ ನಮ್ಮ ಕೈಯೊಳಗ. ಆದ ತೀರ್ಥಹಳ್ಳಿಯಿಂದ ಬಂದಾರಲ್ಲ ಇವರು ಬಹಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನ ನಾವು ಕುಡಿದು ಬಿಡ್ತೀವಿ. ಅದನ್ನು ಅಷ್ಟು ಮುಗ್ಧರು ನಾವು. ಅಧ್ಯಕ್ಷರ ಒಂದು ಘಟನೆ ಹೇಳ್ತೇನೆ, ನಿಮ್ಗೆ ಗೊತ್ತಿಲ್ಲ. ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಗ್ರಾಮೀಣ ಭಾಷೆದೊಳಗ ಹಳ್ಳಿ ಒಳಗೆ ಮಾತಾಡ್ತಾರ. ಅದು ಬಸವನಗೌಡರಿಗೆ ಇದೆಲ್ಲ ಗೊತ್ತೈತೆ. ಅದು ಯಾವರೇ ಕಟ್ಟಿ ಮ್ಯಾಗ ಕುಂತು 4 ಜನ ಮಾತಾಡೋ ಹೊತ್ನಾಗ ಏನ್ ದೊಡ್ಡ ಶಾಣೆ ಆಗ್ಯಾನಪ್ಪ ಇವ, ಏನ್ ಅಗದಿ ಏನ್ ಗೋಮಜಿ ಕಾಪ್ಸೆ ಆಗ್ಯಾನಲ್ಲ. ಗೋಮಜಿ ಕಾಪ್ಸೆ ಅಂದ್ರೆ ಏನ್ ಗೊತ್ತನ್ರಿ ಅಧ್ಯಕ್ಷರೇ? ಪೇಶ್ವರ್ ಕಾಲದೊಳಗ ಪುಣೆದೊಳಗ ಪೇಶ್ವಾನ್ ಹತ್ರ ಒಬ್ಬ ಗೋಮಜರಾವ್ ಕಾಪ್ಸೆ ಅಂತಿದ್ದ. ಬಹಳ ಬುದ್ಧಿವಂತವ, ಎಲ್ರಿಗೆ ಟೋಪಿಗೆ ಹಾಕ್ತಿದ್ದವ. ಎಲ್ರಿಗೆ ಟೋಪಿಗೆ ಹಾಕೋದು, ಯಾವಾಗಲೂ ಕಿಸಿ ಕಟ್ ಮಾಡೋದು ಕೆಲಸ ಅವನು. ಅವಾಗ ಅಲ್ಲಿ ಪೇಶ್ವೆಗಳಿಗೆ ಗೊತ್ತಾತು, ಈ ನನ್ನ ಮಗ ಚಾಪ್ಟರ್ದಾರನು ಇವನ್ನ ಗಡಿಪಾರ್ ಮಾಡಬೇಕು ಅಂತ. ಅವನ ಅಲ್ಲಿಂದ ಪುಣಾದಿಂದ ತಂದು ಎಲ್ಲಿ ಬಿಟ್ರಂದ್ರೆ ಬಿಜಾಪುರ ಬಾರ್ಡರ್ದೊಳಗ ಗಡಿಪಾರ್ ಮಾಡಿ. ಆ ಗಿರಾಕಿ ಎಲ್ಲಿ ಬಂತು ಗೊತ್ತಂದ್ರೆ ಬಿಜಾಪುರಕ್ಕೆ ಬಂತ. ಅಲ್ಲಿ ಕಲೆಕ್ಟರ್ ಆಫೀಸ್ ಮುಂದೆ ಒಂದು ಸಣ್ಣ ಶೆಡ್ ಹಾಕಿದ. ಕಲೆಕ್ಟರ್ ಆಫೀಸ್ದೊಳಗೆ ಜನ ಹೋಗಿತ್ತಲ್ಲ ಅಧ್ಯಕ್ಷರೇ, ಆ ಜನ ಹೋಗೋ ಹೊತ್ನಾಗ ಇಲ್ಲಿ ಬಾನು ಏನಾತ್ ಕಲೆಕ್ಟರ್ ಆಫೀಸ್ದಾಗ ಹೊಂಟಿ, ಯಾಕೆ ಏನ್ ಕೆಲಸ? ಇಂಥ ಕೆಲಸ ಸಿಕ್ಕ ಹೊಡಿಸಿ ಅನ್ನೋದು ಕೇಳು. ಇಲ್ಲ ಮತ್ತೆ ಸಿಕ್ಕ ಹಾಕಿಲ್ಲಿ ಸಿಕ್ಕ ಹೊಡೆಯೋದು ಅಧ್ಯಕ್ಷರೇ. ಒಂದು ಅಣೆ ಕೊಡು ಅಂತ ಹೇಳೋದು. ಅವಾಗ ಈ ಪೈಸೆ ರೂಪಾಯಿ ಲೆಕ್ಕ ಇರಲಿಲ್ಲ. ಅಣೆ 4 ಅಣೆ 12 ಅಣೆ 14 ಅಣೆ 15 ಅಣೆ 16 ಅಣೆ ಹಿಂಗೆ ಅಣೆಗಳ ಲೆಕ್ಕಿತ್ತು. ಒಂದು ಅಣೆ ಇಡಲಿಲ್ಲ ಅನ್ನೋದು. ಇದು ಮುಗ್ಧ ನಮ್ಮ ಮಂದಿ ಹೇಳಲ್ಲ ಎಷ್ಟು ಮುಗ್ಧರು ಅನ್ನೋದು. ಈ ಅಣೆ ಯಾಕೆ ಕೊಡಬೇಕು, ಇದ್ರ ಯಾವ ಸಿಕ್ಕ ಯಾಕೆ ಕೊಡಬೇಕು ಅನ್ನೋದನ್ನು ಸಹಿತ ಆಲೋಚನೆ ಮಾಡ್ತಿದ್ದಿಲ್ಲ. ಸಿಕ್ಕ ಹೊಡ್ಸೋದು, ಒಳಗೆ ಹೋಗುದು. ಒಳಗೆ ಹೋದ್ಮೇಲತ್ತ ಅದು ಕೆಲಸ ಮುಗಿದ ಮೇಲತ್ತ ಹೋಗಿ ನೀವು ಚಲೋ ಆತ್ರಿ ನನ್ನ ಕೆಲಸ ಆಯ್ತು ಅವ್ರು ಮಾಡಂಗ ಮಾಡ್ತಿರ್ತಾರ. ಅದನ್ನ ಇವ್ ಅಣೆ ತಗೋತಿದ್ದ. ಮುಂಜಾನೆ ಹಿಡಿದು ಸಂಜೆ ತಕ್ಕ ದುಡ್ಡೆಲ್ಲ ಒಳೆ ಆಗೋದು. ಆಮೇಲೆ ಒಬ್ಬ ಕಲೆಕ್ಟರ್ ಬಹಳ ದಿವಸ ನಂತರ ಒಬ್ಬ ಹೊಸದಾಗಿ ಒಳ್ಳೆ ಕಲೆಕ್ಟರ್ ಬಂದ, ಪ್ರಾಮಾಣಿಕ ಕಲೆಕ್ಟರ್. ಅವ್ ಬಂದಾಗ ಅರ್ಜಿಗಳ ಮ್ಯಾಗ ಒಂದು ರೌಂಡ್ ಶೀಲ್ ಇರ್ತಿತ್ತು. ಅವ್ನು ನೋಡಿದ್ರೆ ಇದೇನು ರೌಂಡ್ ಶೀಲ್ ಅಂತ. ಈ ರೌಂಡ್ ಶೀಲ್ ಏನಂತಂದ್ ಕೂಡಲೇ ಅದ್ರಾಗ ರೌಂಡ್ ಶೀಲ್ದಾಗ ಬರ್ದಿತ್ತು ಏನು ಗೋಮಜರಾವ್ ಕಾಪ್ಸೆ ಅಂತ ಅಷ್ಟೇ ಹೆಸರಿತ್ತು ಅದ್ರಾಗ. ಅವಾಗ ವಾಚ್ಮನ್ ಕರೆಸಿದ, ಈ ಶಿಕ್ಕ ಯಾರು ಹೊಡಿತಾರೋ ಅಲ್ಲಿ ಎದುರಿಗೆ ಒಂದು ಒಬ್ಬ ಡಬ್ಬಿ ಇಟ್ಕೊಂಡು ಕೂತಾನೋ ಅವ್ನು ಹೊಡಿತಾನ. ಕರಿಯವ್ ಯಾರು ನೀನು ಅಂದವ್. ನಾ ಪುಣಾದಾಗಿದ್ದೆ, ಪುಣಾದಿಂದ ನಾನು ಹೊರಗೆ ಹಾಕಿದ್ರು. ಹೊರಗೆ ಹಾಕಿದ ಮೇಲತ್ತ ಗಡಿ ಪಾರ್ ಮಾಡಿದ ಮೇಲತ್ತ ನನಗೆ ಉದ್ಯೋಗಕ್ಕೆ ಏನೂ ಇಲ್ಲ ಅನ್ನೋದು ಕೂಡಲೇ ಇದನ್ನೊಂದು ಉದ್ಯೋಗ ಶುರು ಮಾಡೀನಿ. ಇಲ್ಲಿ ಮಂದಿ ಬಹಳ ಮುಗ್ಧರಿದಾರ. ಈ ಅಣೆ ರೊಕ್ಕ ತಗೋತೀನಿ, ಶಿಕ್ಕ ಹಾಕ್ತೀನಿ, ಒಳಗೆ ಕಳಿಸ್ತೀನಿ. ಸಂಜೆ ತನಕ ಎಷ್ಟು ಗೊಳೆ ಹಾಕಾವು ಆ ಕಲೆಕ್ಟರ್ ಆಫೀಸಾಗ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅರ್ಧ ಕೊಡ್ತಾನು, ನಾ ಅರ್ಧ ತಗೊಂಡು ಹೋಗ್ತಾನು. ಈ ಹಂಗ ಅಷ್ಟು ಮುಗ್ಧತೆಯನ್ನು ಹೊಂದಿರತಕ್ಕಂಥ ಜನ ನಾವು. ಈಗ ನೋಡ್ರಿ, ನೀವು ಬೆಳಗಾವಿ ಅಧಿವೇಶನದಿದ್ದಾಗ ನಾವೆಲ್ಲರೂ ಸೇರ್ಕೊಂಡು ನಮ್ಮಲ್ಲಿ ಎಷ್ಟು ವೈಶಲ್ಯವಾಗಿರ್ತಕ್ಕಂಥ ಮನೋಭಾವನೆ ಇದೆ, ಎಷ್ಟು ಪ್ರೀತಿ ವಿಶ್ವಾಸ ಅಂತಃಕರಣ. ಇವರು ನಮ್ಮವರು, ನಮ್ಮ ಗೆಳೆಯರು, ಅಲ್ಲಿಂದ ಇಲ್ಲಿ ಬಂದಾರೆ, ಇವರನ್ನ ನಾವು ಭೋಜನಕ್ಕೆ ಕರಿಬೇಕು ಅಂತ ಹೇಳಿ ಕಿಸಿಂದ ನಮಗೆ ಬೇಕಾಗಿರ್ತಕ್ಕಂಥ ಆಪ್ತರನ್ನ, ಸ್ನೇಹಿತರನ್ನ, ಶಾಸಕರನ್ನ ಎಲ್ಲರನ್ನೂ ಕರೆದು ಊಟ ಮಾಡಿಸ್ತೀವಿ. ಬೆಂಗಳೂರಿಗೆ ಹೋದ್ರೆ ಈ ಅಶೋಕಣ್ಣ ನಮ್ಮ ಕಡೆ ಹೊಡಮಳಿ ನೋಡಂಗಿಲ್ಲ. ಬೆಂಗಳೂರಿಗೆ ಹೋದ್ರೆ ನಮ್ಗೆ ಯಾರು ಚಾನು ಕುಡಿಸುದಿಲ್ಲ ಅಲ್ಲೇ. ಬೆಂಗಳೂರಾಗ ಯಾರು ಚಾನು ಕುಡಿಸಲ್ಲ. ಅಶೋಕ್ ಅವ್ರು ಊಟ ಇಟ್ಟಿದ್ರಲ್ಲ, ನೀವು ಬರ್ಲಿಕ್ಕೆ ಏನು ಮಾಡ್ಬೇಕು ಅವ್ರ? ಆಯ್ತು, ಮುಂದೆ ಮುಂದುವರಿಸಿ. ಅಶೋಕ್ ಅವ್ರು 2 ಸಲ ಆಯ್ತಾ ಪಾಪ. ಅವ್ ನೋಡಿ ಹಾಲ್ ಮಾತ್ರ ನಾವಿದ್ರು ಸಹಿತ ಬಸವಣ್ಣ ಹೆಸರು ಇಟ್ಕೊಂಡ. ಅವ್ ಮಾತ್ರ ಬಸವಣ್ಣನಂಗ ಎಲ್ಲರನ್ನೂ ಕರೆಯುವಂತ ಕೆಲಸ ಮಾಡ್ತಾನೆ. ಬಸವಣ್ಣ ನಿಮ್ ಬಗ್ಗೆ ಹೇಳಲ್ಲ, ನಮಗಂತೂ ಹೇಳಬಾರ್ದು. ನಮಗಂತೂ ನೀನ್ ಯಾವಾಗಲೂ ಕರಿತಿರ್ತಿ, ಯಾವಾಗಲೂ ಮಾಡ್ತಿರ್ತಿ. ಲಕ್ಷ್ಮಣ ಮುಂದುವರಿಸಿ, ಸಮಯ ಆಯ್ತು. 1 ಮಿನಿಟ್ ಅಧ್ಯಕ್ಷರೇ, ಅದನ್ನ ಅಲ್ಲೇ ಬಿಟ್ಟರು. ಅದೇನ ಕಂಕಣ ಮಾಡಿ ಒಂದು ಮಿನಿಟ್ ಇಷ್ಟು ಡೇಂಜರ್ ಅದಲ್ಲ ಅದು. ಅಲ್ಲಿ ಹೆಣ್ಮಕ್ಳನ್ನ ಆ ತೋಟದ ಕೆಲಸ ಮಾಡ್ಬೇಕಾದ್ರೆ ಬೆಲ್ಲ ಮಾಡೋ ಗಂಗಾಳ ಇರ್ತದ, ಗಂಗಾಳದಾಗ ಕೂತ ದಾಟಿಸ್ತಾರ. ದಾಟಿಸೋ ಮುಂದ 8 ಹೆಣ್ಮಕ್ಳು ಅಲ್ಲಿ ಸತ್ತು ಹೋಗ್ಯಾರ ಡಬ್ಬಾಗಿ. ಆ ಕಾರಣಕ್ಕಾಗಿ ಕೇಳಿದಾಗ ಹಿಂದ ಒಬ್ರು ಉತ್ತರ ಕೊಟ್ರ, ಒಬ್ರು ಅಧಿಕಾರಿಗಳು. ಬ್ರಿಡ್ಜ್ ಎಸ್ಟಿಮೇಟ್ ಮಾಡ್ಯಾರ 15 ಕೋಟಿ ಏನೋ. ಅದು ಮುಳುಗು ಬ್ರಿಡ್ಜಿನ. ಅದು ಸುಮ್ಮ ಅಲ್ಲಿ ತಕ ಒಕ್ಕಲ್ತನ ಮಾಡ್ಲಾಕ, ಕಬ್ಬು ತರಾಕ, ದೇವಸ್ಥಾನಕ್ಕೆ ಹೋಗ್ಲಾಕ. ಇಲ್ಲ, ಇದು ಮುಳುಗಡೆ ಆಗೋದ್ರಿಂದ ಕೊಡ್ಲಿಕ್ಕೆ ಬರುದಿಲ್ಲ. ನಾನು ಕೇಳ್ತೇನೆ ಈ ಸರ್ಕಾರನ,
ಈಗ ಕುಡಲ್ ಸಂಗಮದಾಗ ದೇವಸ್ಥಾನ ಅದು, ನಮ್ಮ ತಾಲೂಕಿನೊಳಗ ಸುರ್ಪಾಲಿ ದೇವಸ್ಥಾನ ಅದು, ಅದಕ್ಕೆ 50 ಕೋಟಿ ಕೊಟ್ಟು ತಡೆಗೋಡೆ ಕಟ್ಟ್ಯಾರಿ. ಇಲ್ಲಿ ಪವಿತ್ರವಾದ ದೇವಸ್ಥಾನ ಗೋಶಿರಪ್ಪನ ದೇವಸ್ಥಾನ ಅದ, ಬಹಳ ದೊಡ್ಡ ದೇವಸ್ಥಾನ ಅದ. ಆಯ್ತು ಹೇಳಿ. ಆ ದೇವಸ್ಥಾನ ಉಳಿಸ್ಕೊಳ್ಳಕ್ಕೆ ನಿಮಗ ಇದೊಂದು 15 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಕ್ ಆಗುದಿಲ್ಲ ಅಂತ ಸರ್ಕಾರ ಕೇಳಬೇಕಾಗೈತಿ. ಹಿಂದೆ ಯಾರು ಮಾಡಿಲ್ಲ, ಈಗಿನ ಸರ್ಕಾರ ಆದ್ರೂ ಸಹಿತ ಲಕ್ಷ್ಮಣ ಸವದಿ ಅವರು ಸ್ವಲ್ಪ ಜೋರು ಭಾರ ಹಾಕಿ ಮಾಡಿಸ್ರಿ ಅಂತ ವಿನಂತಿ. ಸಿದ್ದು ನನ್ಗೌಡರು ಬ್ಯಾರಾದ ಕಟ್ಟಿದ್ರು ನೀವೊಂದು ಕಟ್ಟಿ. ಲಕ್ಷ್ಮಣ್ ಸಹೋದರ ಮುಂದುವರಿಸಿ. ಅಧ್ಯಕ್ಷರೇ, ನಾನೇನು ಹೆಚ್ಚು ಸಮ ಆಯ್ತು. ನಾನು ನಿಮ್ಮ ತಾಳ್ಮೆಯನ್ನ ನಾನು ಪರೀಕ್ಷೆ ಮಾಡಕ್ ಹೋಗಲ್ಲ. ಯಾಕಂದ್ರೆ ನಿಮ್ಮ ಮಂಡೆ ಬಿಸಿ ಆದ್ರೆ ನಾವೆಲ್ಲ ಇಲ್ಲಿ ಉಳಕ್ಕಾಗಲ್ಲ. ನಿಮ್ಮ ಮಂಡೆ ಬಿಸಿ ಮಾಡಕ್ಕೂ ಬಿಡೋದಿಲ್ಲ, ಮತ್ತೆ ನಿಮ್ಮ ಕಡೆಯಿಂದ ನಾವು ಜಾಸ್ತಿ ಮಾತಾಡ್ಸ್ಕೊಳ್ಳೋದನ್ನಿಲ್ಲ. ಒಂದು 2-3-4 ಪಾಯಿಂಟ್ ಅದ ಉತ್ತರ ಕರ್ನಾಟಕಕ್ಕೆ ಉಪಯೋಗ ಆಗ್ತಕ್ಕಂಥದ್ದು. ಈ ಭಾಗದಲ್ಲಿ ಕಬ್ಬು, ದ್ರಾಕ್ಷಿ, ದಾಳಂಬೆ, ಲಿಂಬು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳಿತೀವಿ. ಅಧ್ಯಕ್ಷರ, ಹಿಂದಿನ ಸರ್ಕಾರ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಕೃಷ್ಣ ಬೈರೇಗೌಡರು ಅವತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರು. ಆವಾಗ ಈ ಕೃಷಿ ಭಾಗ್ಯ ಅಂತ ಒಂದು ಯೋಜನೆ ತಂದಿದ್ರು. ದುರಾದೃಷ್ಟ ಹಿಂದಿನ ಸರ್ಕಾರ ಅದನ್ನ ಬಂದ್ ಮಾಡಿತ್ತು. ಅದನ್ನ ಈ ಭಾಗಕ್ಕೆ ಏನು ಅನುಕೂಲ ಆಗಿತ್ತು ಅಂತಂದ್ರೆ, ವಿಶೇಷವಾಗಿ ಮುಂಬೈ ಕರ್ನಾಟಕ ಭಾಗದಲ್ಲಿ ಅದರಲ್ಲಿ 2 ಅತ್ಯಂತ ಉಪಯುಕ್ತ ಆಗಿರ್ತಕ್ಕಂಥ ಯೋಜನೆಗಳು. ಒಂದು ಕೃಷಿ ಹೊಂಡ, ಇನ್ನೊಂದು ಈ ರೈತರು, ದೊಡ್ಡ ರೈತರು ಈ ಕಬ್ಬು ಕಟಾವು ಮಾಡ್ತಕ್ಕಂಥ ಮಷಿನ್ಗಳನ್ನ ತಗೋತಿದ್ರು. ಆ ಮಷಿನ್ಗಳು ತಗೊಳ್ತಕ್ಕಂಥ ಒಂದೊಂದು ಮಷಿನ್ಗಳಿಗೆ 33 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಿದ್ರು. ಅನೇಕ ಜನ ಈ ಭಾಗದಲ್ಲಿರ್ತಕ್ಕಂಥ ಜನ ಆ ಕಬ್ಬು ಕಟ್ ಮಾಡುವ ಮಷಿನ್ಗಳನ್ನು ಖರೀದಿ ಮಾಡ್ತಾ ಇದ್ರು. ಪಾಪ ಅವರಿಗೆ ಆ ಬಡ್ಡಿ ತುಂಬದ ಹೊರೆ ಆಗೋದ್ರಿಂದ ಆ ಯೋಜನೆಯಿಂದ ಬಹಳಷ್ಟು ರೈತರಿಗೆ ಅದರದ್ದು ಉಪಯೋಗ ಆಗಿದೆ. ಮತ್ತೆ ಈ ಕೃಷಿ ಹೊಂಡ ಏನಿತ್ತಲ್ಲ ಅಧ್ಯಕ್ಷರೇ, ಈ ಕೃಷಿ ಹೊಂಡದ ಒಂದು ಯೋಜನೆ ಮಳೆಗಾಲದಲ್ಲಿ ಅದನ್ನು ನೀರು ತುಂಬಿಕೊಂಡು ಬೇಸಿಗೆಗಾಲದಲ್ಲಿ ಅದನ್ನು ಉಪಯೋಗ ಮಾಡೋದ್ರಿಂದ 8 ತಿಂಗಳವರೆಗೆ ಒಂದು ನೀರಾವರಿ ಸವಲತ್ತುಗಳನ್ನು ಮಾಡತಕ್ಕಂಥ ಅವಕಾಶ ಇತ್ತು. ಪುನಃ ಇವತ್ತು ಮತ್ತೆ ಆ ಕೃಷಿ ಭಾಗ್ಯ ಯೋಜನೆಯನ್ನ ಈಗ ಜಾರಿ ಮಾಡಿದ. ಅದರ ಕೃಷ್ಣ ಬೈರೇಗೌಡರ ಕಾಲದಲ್ಲಿ ಇರ್ತಕ್ಕಂಥ ಅನುದಾನ ಈ ಸರಿಕ ಅಷ್ಟಿಲ್ಲ. ಅದಕ್ಕೆ ಅದೇ ಪ್ರಮಾಣದಲ್ಲಿ ಅದಕ್ಕಿಂತ ಹೆಚ್ಚಿನ ಒಂದು ಹಣವನ್ನ ಕೊಟ್ಟು ಈ ಭಾಗದ ಒಂದು ಕೃಷಿ ಭಾಗ್ಯವನ್ನ ಪ್ರಾರಂಭ ಮಾಡಿದ್ರೆ ವಿಶೇಷವಾಗಿ ಈ ಉತ್ತರ ಕರ್ನಾಟಕದ ಹೆಚ್ಚು ಜನರಿಗೆ ಅದರದ ಲಾಭ ಆಗುತ್ತೆ ಅಂತಕ್ಕಂಥದ್ದು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದರ ಜೊತೆಗೆ ಅಧ್ಯಕ್ಷರೇ, ಈ ದ್ರಾಕ್ಷಿ ಬೆಳೆಗಾರಿದ್ದಾರೆ. ಈಗ ಕೇಂದ್ರ ಸರ್ಕಾರ ಅನೇಕ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಆ ಬೆಂಬಲ ಬೆಲೆ ಘೋಷಣೆ ಆಗೋದ್ರಿಂದ ಇವತ್ತು ಗೋವಿನ ಜೋಳ ಇರ್ಬೋದು, ಜೋಳ ಇರ್ಬೋದು, ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಎಲ್ಲಾ ಧಾನ್ಯಗಳಿಗೆ ಇವತ್ತು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಬೆಲೆ ನಿಗದಿಯಾಗಿದೆ. ಗೋವಿನ ಜೋಳ ಇವತ್ತು 2300ರಿಂದ 2400 ಹೋಗ್ತಾ ಇದೆ. ಭತ್ತದ ಬೆಲೆ ಫಿಕ್ಸ್ ಆಗಿದೆ, ಅದಕ್ಕೂ ಹೆಚ್ಚಿನ ದರ ಹೋಗ್ತಾ ಇದೆ. ಅದರ ಜೊತೆಗೆ ನಾನು ಹೇಳ್ಕೊಳ್ಳೋದೇನೆಂದ್ರೆ, ಈ ಭಾಗದಲ್ಲಿರ್ತಕ್ಕಂಥ ಏನು ದ್ರಾಕ್ಷಿ ಬೆಳೆಗಾರಿದ್ದಾರೆ ಅವರಿಗೆ ನಿಗದಿತವಾಗಿರ್ತಕ್ಕಂಥ ಬೆಂಬಲ ಬೆಲೆ ಘೋಷಣೆ ಆಗಿಲ್ಲ. ಇವತ್ತೆಲ್ಲರೂ ಒಣ ದ್ರಾಕ್ಷಿಯನ್ನ ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವರ್ಷಕ್ಕೆ 150 ಹೋಗುತ್ತೆ, 160 ಹೋಗುತ್ತೆ, 170 ಹೋಗುತ್ತೆ. ಒಂದೊಂದು ವರ್ಷಕ್ಕೆ 80 ರೂಪಾಯಿ 90 ರೂಪಾಯಿ ಬರುತ್ತೆ. ಅದಕ್ಕೆ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಸಲಹೆ ಏನು ಕೊಡ್ತೇನೆಂದ್ರೆ, ಮಹಾರಾಷ್ಟ್ರದಲ್ಲಿ ಕೆಲವೊಂದು ನಿರ್ಣಯಗಳನ್ನು ಮಾಡಿದ. ಈ ಒಣ ದ್ರಾಕ್ಷಿ ಏನಾದರೂ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ಅದನ್ನ ಮಾರ್ಕೆಟ್ದಲ್ಲಿ ದರ ಕುಸಿದಾಗ ಅಲ್ಲಿ ಮಹಾರಾಷ್ಟ್ರ ಸರ್ಕಾರ ಒಂದು ಆಲೋಚನೆ ಮಾಡಿದೆ. ಆ ಒಣ ದ್ರಾಕ್ಷಿಯನ್ನ ಸರ್ಕಾರದಿಂದ ಖರೀದಿ ಮಾಡಿಕೊಂಡು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಮಕ್ಕಳಿಗೆ ಪೌಷ್ಟಿಕ ಆಹಾರದಲ್ಲಿ ಈ ಒಣ ದ್ರಾಕ್ಷಿಯನ್ನ ಕೂಡಿಸಿ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಮಹಾರಾಷ್ಟ್ರದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಅದೇ ತರನಾಗಿ ನಮ್ಮ ಸರ್ಕಾರವು ಕೂಡ ಆ ಮಾದರಿಯಲ್ಲಿ ಒಣ ದ್ರಾಕ್ಷಿ ದರ ಬಿದ್ದಾಗ ಅದನ್ನ ಖರೀದಿ ಮಾಡಿಕೊಂಡು ಆ ಒಂದು ಒಣ ದ್ರಾಕ್ಷಿಯನ್ನ ಅಂಗನವಾಡಿ ಮುಖಾಂತರ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಏನು ಸರಬರಾಜು ಮಾಡ್ತೀವಿ ಅದರ ಜೊತೆಗೆ ಒಣ ದ್ರಾಕ್ಷಿಯನ್ನು ಕೊಡುವಂತ ಒಂದು ಮಹತ್ವದ ಕಾರ್ಯವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ವಿಶೇಷವಾಗಿ ಈ ಸಹಕಾರಿ ಕ್ಷೇತ್ರದಿಂದ ಈ ಬಡ್ಡಿ ರಹಿತ ಸಾಲವನ್ನು ಪಡ್ಕೊಳ್ತಕ್ಕಂಥದ್ದು ನಾವು ವಿಶೇಷವಾಗಿ ಅದು ಬಿಜಾಪುರ, ಬಾಗಲಕೋಟೆ, ಬೆಳಗಾಮು ಮತ್ತು ಕಾರವಾರ, ಅದರ ನಂತರ ಮಂಗಳೂರು ಈ ಭಾಗದ ಜನ ಈ ಬಡ್ಡಿ ರಹಿತ ಸಾಲವನ್ನ
ಹೆಚ್ಚು ಪಡ್ಕೊಳ್ತಕ್ಕಂಥ ಸಂಖ್ಯೆ ಇದೇ ಭಾಗದಲ್ಲಿ ಇದೆ. ಅದಕ್ಕೆ ಕಾರಣ ಏನಂದ್ರೆ ಇವು 4-5 DCC ಮಧ್ಯವರ್ತಿ ಬ್ಯಾಂಕ್ಗಳು ಇವಷ್ಟು ಸದೃಢವಾಗಿರೋದು. ಈ ಸದೃಢವಾಗಿರುವುದರಿಂದ ಇಲ್ಲಿ ಹೆಚ್ಚು ಜನರಿಗೆ ಸಾಲವನ್ನು ಕೊಡಲಿಕ್ಕೆ ಮತ್ತು ರೈತರಿಗೆ ಅನುಕೂಲ ಆಗಲಿಕ್ಕೆ ಅದು ಸಾಧ್ಯ ಆಗಿದೆ. ಇವತ್ತಿನ ದಿವಸ ಏನು ರಾಜ್ಯ ಸರ್ಕಾರ 10% ಬಡ್ಡಿ ದರದಲ್ಲಿ ಸಬ್ಸಿಡಿಯನ್ನು ನಮಗ ಕೊಡ್ತಾ ಇದ್ದೀರಿ, ಅದು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಬೇಕಾಗುತ್ತೆ. ಇವತ್ತು ಈ ರೈತರಿಗೆ ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಒಟ್ಟು ಸಾಲ ಕೊಟ್ಟಿರ್ತಕ್ಕಂಥ ಪ್ರತಿಶತದಲ್ಲಿ 40% ನಬಾರ್ಡ್ ಕೊಡುತ್ತೆ, 60% ಈ ಬ್ಯಾಂಕ್ಗಳು ಕೊಡ್ತಾವೆ. ಇವತ್ತು ಕೇಂದ್ರ ಸರ್ಕಾರದ ನಬಾರ್ಡ್ದವರಿಗೆ ಸೂಚನೆ ಕೊಡಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಸರಿಯಾದ ಸಮಯಕ್ಕೆ ನಬಾರ್ಡ್ದಿಂದ 40% ಹಣನೂ ಕೂಡ ಬರ್ತಾ ಇಲ್ಲ. ಮೊದಲು ನಬಾರ್ಡ್ದವರು 70% ಕೊಡ್ತಿದ್ರು, ನಂತರ ಕಡಿಮೆ ಮಾಡಿ 60 ಮಾಡಿದ್ರು, 60 ಆದ್ಮೇಲೆ 50 ಆಯ್ತು, 50 ಆದ್ಮೇಲೆ ಇವತ್ತು 40 ಆಗಿದೆ. 40 ಆದ್ರೂ ಕೂಡ ಸರಿಯಾದ ಸಮಯಕ್ಕೆ ಅವ್ರು ಕೊಡ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡದೇ ಇರೋದ್ರಿಂದ ಈ ಭಾಗದ ರೈತರಿಗೆ ಸಾಲವನ್ನು ವಿತರಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ತೊಂದರೆ ಆಗಿದೆ. ಅದಕ್ಕೆ ಆ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರಿಗೆ ನಾನು ವಿನಂತಿ ಮಾಡ್ತೀನಿ, ಲೋಕಸಭಾ ಸದಸ್ಯರಿಗೆ ಅದನ್ನ ಸ್ವಲ್ಪ ಮನವರಿಕೆ ಮಾಡಿಕೊಡ್ಬೇಕು. ಯಾಕಂತಂದ್ರೆ ಅವರು ಮನವರಿಕೆ ಮಾಡಿಕೊಟ್ಟು ಕೇಂದ್ರ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ನಮ್ಮವರೇ ಆಯ್ಕೆಯಾಗಿ ಹೋಗಿದ್ದಾರೆ, ನಮ್ಮ ರಾಜ್ಯದ ಶಾಸಕರಿಂದ ಮತಗಳನ್ನು ಪಡ್ಕೊಂಡು ಹೋಗಿರ್ತಕ್ಕಂಥವ್ರು, ಅವ್ರ ಮೇಲೆ ಸ್ವಲ್ಪ ನೀವು ಒತ್ತಡ ಹಾಕಿ ಆ ನಬಾರ್ಡ್ದಿಂದ ಬರ್ತಕ್ಕಂಥ ಹಣವನ್ನ ಸರಿಯಾದ ಸಮಯಕ್ಕೆ 40% ಕೊಟ್ಟರು ಸರಿಯಾದ ಸಮಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಒಂದು. ಅಧ್ಯಕ್ಷರೇ, ಇನ್ನೊಂದು 2 ಸಣ್ಣ ವಿಷಯ ನಾನು ನಿನ್ನೇನು ಮಾತಾಡಿದ್ದೀನಿ. ಇವತ್ತು ಕೇಂದ್ರ ಸರ್ಕಾರ ದಿಢೀರಂತೆ ಇವತ್ತು ಕಬ್ಬಿನ ರಸದಿಂದ ಇಥನಾಲ್ ಅನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಮಗೆ ಸೂಚನೆ ಕೊಡಿ. ಆ ಕೇಂದ್ರ ಸರ್ಕಾರವನ್ನು ನಂಬ್ಕೊಂಡು ಬರೀ ಅಷ್ಟ ಆಶ್ವಾಸನೆ ಕೊಡ್ಲಿಲ್ಲ, ಒಟ್ಟು ಸಾಲ ತೆಗಿತಕ್ಕಂತ ಸಾಲದ ಮೇಲೆ ಏನು ಬಡ್ಡಿ ಆಗುತ್ತೆ ಅದರಲ್ಲಿ ಅರ್ಧದಷ್ಟು ಸಾಲ ಬಡ್ಡಿಯನ್ನ ನಾವು ಕೊಡ್ತೀವಿ. ಅದಕ್ಕೆ ಮ್ಯಾಕ್ಸಿಮಮ್ 6% 5% ಇದನ್ನ ಕೇಂದ್ರ ಸರ್ಕಾರ ನಾವು ಕೊಡ್ತೀವಿ ಅಂದಮೇಲೆ ಅನೇಕ ಈ ಭಾಗದ ಕಾರ್ಖಾನೆಯವರು ಎಲ್ಲರೂ ಕೂಡ ಇದನ್ನ ರಸದಿಂದ ಇಥನಾಲ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಮಾಡಿದಾಗ ದಿಢೀರಂತ ಮಣ್ಣಿ ಯಾರದೇ ಕೊಡುಗೆ ಯಾರ ಜೊತೆಗೂ ಸಂಪರ್ಕ ಮಾಡದೆ ಯಾರ ಜೊತೆಗೆ ಚರ್ಚೆ ಮಾಡಲಿ ಏಕಕಾಲಕ್ಕೆ ಅದನ್ನು ನಿಂದ್ರಿಸೋದ್ರಿಂದ ಒಟ್ಟಾರೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ವಿಶೇಷವಾಗಿ ಮುಂಬೈ ಕರ್ನಾಟಕದಲ್ಲಿರ್ತಕ್ಕಂಥ ಏನು ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ಪ್ರದೇಶ ಇದೆ, ಇವರಿಗೆ ಇಥನಾಲ್ ಅನ್ನು ನೀವು ಜ್ಯೂಸ್ ಟು ಇಥನಾಲ್ ನೀವು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ರೇಟ್ ಕುಸಿಯುತ್ತೆ. ಕಾರ್ಖಾನೆ ಮಾಲೀಕರಿಗೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮೊದಲನೇ ಕಂತು, 2ನೇ ಕಂತು ಏನ್ ಕೊಡ್ತಾರೋ ಗೊತ್ತಿಲ್ಲ, ಆದ್ರೆ ಅವ್ರಿಗೆ ಕೂಡ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ರಾಜ್ಯ ಸರ್ಕಾರದಿಂದನೂ ಒಂದು ಒತ್ತಡ ಹೋಗಬೇಕು ಮತ್ತು ಅಲ್ಲಿ 2 ವಿಷಯಗಳನ್ನು, ಒಂದು ನಬಾರ್ಡ್ದಿಂದ ಸರಿಯಾದ ಸಮಯಕ್ಕೆ ದುಡ್ಡನ್ನ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ಮತ್ತು ಇಥನಾಲ್ನೆಲ್ಲ ನಿಂದಿಸಿರ್ತಕ್ಕಂಥದ್ದು ತೆಗೆದು ಹಾಕಬೇಕು ಅಂತಕ್ಕಂಥದ್ದು ಒಂದು. ಅದರ ಜೊತೆಗೆ ಇವತ್ತು ಸಕ್ಕರೆ ಸಚಿವರು ಇಲ್ಲ, ಇದ್ದಿದ್ರೆ ಅವರಿಗೆ ಇನ್ನೊಂದು ಸಲಹೆಯನ್ನ ಕೊಡವಿದ್ದೆ. ಇವತ್ತು ಕಾರ್ಖಾನೆ ಮಾಲೀಕರು ಕೇಂದ್ರ ಸರ್ಕಾರ ಒಂದು ಕಬ್ಬಿಗೆ ದರ ನಿಗದಿ ಮಾಡುತ್ತೆ ಅಧ್ಯಕ್ಷರ, HNT ಸೇರಿಸಿ 2 ತರ, ಹಳೆ ಮೈಸೂರು ಭಾಗದಲ್ಲಿ ಗೇಟ್ಕೇನ್ ಅಂತ ತಗೋತಾರೆ, ಈ ಭಾಗದಲ್ಲಿ ಫೀಲ್ಡ್ ದಿಂದನೇ ತಗೊಳ್ತಾರೆ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಹಾರ್ವೆಸ್ಟಿಂಗು ಮತ್ತು ಕಬ್ಬಿನ ಬೆಲೆ 2 ತರ ಇದೆ. ದಕ್ಷಿಣ ಭಾಗದಲ್ಲಿ ಒಂದು ತರ ಇದೆ ಮತ್ತು ಉತ್ತರ ಭಾಗದಲ್ಲಿ ಒಂದು ತರ ಇದೆ. ಅದಿರಲಿ, ಅವರವರ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಆದ್ರೆ ಇಲ್ಲಿ ಏನಾಗ್ತದೆ ಅಧ್ಯಕ್ಷರೇ, ಎಲ್ರಿಗೂ ಒಂದೇ ರೇಟ್ ಸಿಗುತ್ತೆ. ಕಾರ್ಖಾನೆ ಪಕ್ಕಕ್ಕಿರ್ತವನಿಗೂ ಕೂಡ ಅಷ್ಟೇ ಹಾರ್ವೆಸ್ಟಿಂಗ್ ಹಾಕ್ತಾರೆ. ಹಾರ್ವೆಸ್ಟಿಂಗ್ ಚಾರ್ಜ್ ಎಷ್ಟು ಹಿಡಿತಾರೆ ಇವರು? ಸುಮಾರು 400 ರೂಪಾಯಿ. ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಹಿಡಿತಾರೋ? 450 ರೂಪಾಯಿ. ಒಟ್ಟು ಎಷ್ಟಾಯ್ತು? 950 ರೂಪಾಯಿ ಆಯ್ತು. 950 ರೂಪಾಯಿ ಆ ಪಕ್ಕದಲ್ಲಿ ಇರ್ತಕ್ಕಂಥ ರೈತ ಕೇಳ್ತಾನೆ, ನಾನು 1 ಕಿಲೋಮೀಟರ್ ನನ್ನ ಕಬ್ಬನ್ನ ಸಾಗಾಣಿಕೆ ಮಾಡಿದ್ರೆ ನನ್ನ ಮೇಲೆ ಯಾಕೆ 450 ರೂಪಾಯಿ ನೀವು ಹೊರೆ ಹಾಕ್ತೀರಿ? ಯಾರ್ಯಾರಿಗೆ ಎಷ್ಟೆಷ್ಟು ದೂರಿನಿಂದ ತಂದು ಹಾಕ್ತಾರೋ ಅಷ್ಟು ಕಿಲೋಮೀಟರ್ವರೆಗೆ ನೀವು ನಿಗದಿಯನ್ನ ಮಾಡಿ. ಹಾರ್ವೆಸ್ಟಿಂಗ್, ಟ್ರಾನ್ಸ್ಪೋರ್ಟ್ ಇನ್ಕ್ಲೂಡಿಂಗ್ ಇವತ್ತೇನು MRP ಫಿಕ್ಸ್ ಮಾಡಿದ್ದಾರೆ, ಇವತ್ತು ನಿಗದಿತ ಬೆಲೆ ಏನ್ ಮಾಡಿದಾರ, ನಿಗದಿತ ಬೆಲೆಗೆ ಅಂದ್ರೆ ಪಕ್ಕಕ್ಕಿರ್ತಕ್ಕಂಥ ಕಬ್ಬನ್ನ ತಗೊಂಡು ಹೋದವರಿಗೆ ಹೆಚ್ಚು ಬೆಲೆ ಸಿಗ್ತದೆ. ಅದರಿಂದ ಈ ಕಾರ್ಖಾನೆಯವರು ಕೂಡ ಬೇರೆ ದೂರದಿಂದ ಕಬ್ಬನ್ನು ತಂದು ಆ ದೂರದಿಂದ ತಂದಿರತಕ್ಕಂಥ ಕಬ್ಬದ ಹೊರೆಯನ್ನ, ಆ ಟ್ರಾನ್ಸ್ಪೋರ್ಟೇಷನ್ ಭಾರವನ್ನ ಸಮೀಪದಲ್ಲಿರ್ತಕ್ಕಂಥ ರೈತರಿಗೆ ಬೀಳುತ್ತದೆ. ಆ ಹೊರೆ ತಪ್ಪಬೇಕಾದ್ರೆ ಇವರು ಕಿಲೋಮೀಟರ್ ವೈಸ್ ಅದನ್ನ ದರ ಫಿಕ್ಸ್ ಮಾಡಬೇಕು. ಕಿಲೋಮೀಟರ್ ವೈಸ್ ದರ ಫಿಕ್ಸ್ ಆದಾಗ ಯಾರಿಗೆ ಎಷ್ಟೆಷ್ಟು ದೂರಿಂದ ಯಾವ ಕಾರ್ಖಾನೆಗೆ ಹೆಚ್ಚು ಸರಬರಾಜು ಮಾಡಿದ್ರೆ ಮತ್ತು ಕಾರ್ಖಾನೆಗೂ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡಂಗಿಲ್ಲ. ಅವ್ರ ಏರಿಯಾದಾಗಿಂದ ಇವ್ರು ತರೋದು, ಇವ್ರ ಏರಿಯಾದಾಗಿಂದ ಅವ್ರು ತರೋದು, ಇದನ್ನು ಕಾಂಪಿಟೇಷನ್ ನಿಲ್ಲುತ್ತೆ.
ಸಮೀಪದಲ್ಲಿರ್ತಕ್ಕಂಥ ಕಬ್ಬನ್ನ ಅವರು ಸರಬರಾಜು ಮಾಡಿಕೊಂಡು ಮತ್ತು ಟ್ರಾನ್ಸ್ಪೋರ್ಟೇಷನ್ ಟೋಟಲ್ ಉಳಿಸ್ತಕ್ಕಂಥ ಕೆಲಸ ಅದು ಆಗ್ತದ. ಆ ಕೆಲಸವನ್ನ ಮಾಡಿಸಬೇಕು ಅಂತ ಹೇಳಿ ನಾನು ಸಕ್ಕರೆ ಸಚಿವರಿಗೂ ಕೂಡ ವಿನಂತಿ ಮಾಡ್ಕೊತೀನಿ. ಓಕೆ ಸಹೋದರಿ ಅವರೇ. ನೀವು ಸಮಯ ಕೊಟ್ರೆ ಇನ್ನೊಂದು 10 ನಿಮಿಷ ಮಾತಾಡ್ತೀನಿ. ಇಲ್ಲ ಅನಿವಾರ್ಯತೆ ಬೇರೆದಾರು ಕೊಡ್ಬೇಕಾದ್ರೆ ನನಗೇನು ಅಭ್ಯಂತರ ಇಲ್ಲ. ಮುಂದೆ